ಕೂಡ ಮೊದಲನೇದಾಗಿ ವೈಯಕ್ತಿಕವಾಗಿ ನಮ್ಮ ನಾಯಕರುಗಳ ಪರವಾಗಿ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನು ಅಂತಂದ್ರೆ, ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಅಭ್ಯರ್ಥಿ ಪ್ರಧಾನಮಂತ್ರಿ ಮಗ ಅಲ್ಲ, ಮುಖ್ಯಮಂತ್ರಿ ಮಗ ಅಲ್ಲ, ಒಬ್ಬ ಸಾಮಾನ್ಯ ಮಾಸ್ಟರ್ ಮಗ, ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ. ಆದರೆ ಅವರು ಈ ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವ್ರದೇ ಆದಂಥ ಆಲೋಚನೆಯನ್ನು ಇಟ್ಕೊಂಡು ನೀರಾವರಿ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಸರ್ವತೋಮುಖ ಅಭಿವೃದ್ಧಿಯ ವಿಚಾರ ಇರ್ಬೋದು, ಇವೆಲ್ಲವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ನೀವು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಹಳ ಈ ರಾಜ್ಯದಲ್ಲಿ ಎಲ್ಲರ ಗಮನ ಕೂಡ ಇಲ್ಲೇ ಕೇಂದ್ರೀಕೃತವಾಗಿತ್ತು. ಈ ರಾಜ್ಯದಲ್ಲಿ ಒಂದೇ ಅಲ್ಲ, ದೇಶದಲ್ಲಿ. ಯಾಕಂದ್ರೆ ನೀವು ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಕಳಿಸ್ಬಿಟ್ರಿ, ನೀವು ಕೇಂದ್ರದಲ್ಲಿ ಮಂತ್ರಿ ಮಾಡಿ ಕಳಿಸ್ಬಿಟ್ರಿ. ದೇಶದವರೆಲ್ಲ ನೋಡ್ತಾ ಇರಿ ಚುನಾವಣೆನ, ಏನಾಗ್ಬೋದು ಈ ಚುನಾವಣೆ ಅಂತ ಹೇಳಿ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮ್ಮ ಚನ್ನಪಟ್ಟಣದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಯೋಗೀಶ್ ಅವರ ಅಭಿಮಾನಿಗಳು ಮತ್ತೆ ನೀವೆಲ್ಲ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ಮರ್ಯಾದೆಯನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬರ್ತಕ್ಕಂಥ ರೀತಿ ತಾವೆಲ್ಲ ಸೇವೆ ಮಾಡಿ ತಾವೆಲ್ಲರೂ ಕೂಡ ಈ ಚುನಾವಣೆಯನ್ನ ಗೆಲ್ಲಿಸ್ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಿತ್ತು ಅಂತಂದ್ರೆ, ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ, ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಬೇಕು ಅಂತೇಳಿ. ಇದಕ್ಕೆ ಮುಂಚೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು MP ಚುನಾವಣೆ ಆದ ನಂತರ ನಿರಂತರವಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ, ಪ್ರತಿ ಊರುಗಳಿಗೂ ಹೋಗಿ, ನಿಮ್ಮ ಭಾಗದಲ್ಲಿ ಏನಾಗಬೇಕು, ಇವತ್ತು ನಮ್ಮ ಸರ್ಕಾರ ಇದೆ, ನಾನು ಉಪಮುಖ್ಯಮಂತ್ರಿ ಆಗಿದ್ದೇನೆ, ನಿಮ್ಮ ಕಷ್ಟ ಸುಖಗಳು ಏನು ಹೇಳಿ ಅಂತ ಕೇಳಿ ಸುಮಾರು 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು ಇವತ್ತು 500 ಕೋಟಿ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಇದ್ರ ಜೊತೆಯಲ್ಲಿ ನಮ್ಮ ಯೋಗೀಶಣ್ಣ CM ಬಂದ್ರೆ ಇನ್ನೊಂದಷ್ಟು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಇದ್ದ. ಪಾಪ ಸ್ವಲ್ಪ ಯೋಗೀಶಣ್ಣಗೆ ಒಂಚೂರು ನಿರಾಸೆ ಆಗದೆ. ಏನು ಯೋಗೀಶಣ್ಣ, ಯೋಗೀಶಣ್ಣ ಅವರೇ ಸ್ವಲ್ಪ ನಿರಾಸೆ ಆಗದೆ, ಮುಖ್ಯಮಂತ್ರಿಗಳು ಬಂದ್ರೆ ಇನ್ನೊಂದಷ್ಟು ಹಾಕ್ಬೋದು ಅಂತ. ಏನ್ ತೊಂದರೆ ಇಲ್ಲ, ಬಡ್ಜೆಟ್ ನಂತರ ಮುಖ್ಯಮಂತ್ರಿಗಳನ್ನ ಪುನಃ ಕರ್ಕೊಂಬರ್ತಕ್ಕಂಥ ಕೆಲಸ ಮಾಡೋಣ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನದಾಗಿ ನಮ್ಮ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಲೋಕಸಭಾ ಸದಸ್ಯರು ಅನ್ನೋದೇ ಬರ್ತದೆ, ಮಾಜಿ ಲೋಕಸಭಾ ಸದಸ್ಯರಲ್ಲ ನಮ್ಗೆ ಅವರು. ನಮಗೆ ಲೋಕಸಭಾ ಸದಸ್ಯರು ಅವರು ಡಿ ಕೆ ಸುರೇಶ್ ಅವರು ಸೋತಿದ್ರು ಕೂಡ ಈ ಜಿಲ್ಲೆಯ ಜವಾಬ್ದಾರಿಯನ್ನ, ಈ ಜಿಲ್ಲೆಯ ಆಗು ಹೋಗುಗಳನ್ನ, ಈ ಜಿಲ್ಲೆಯಲ್ಲಿ ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ, ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಜವಾಬ್ದಾರಿಯನ್ನ ನಮ್ಮ ಹಿಂದೆ, ನಮ್ಮ ಬೆನ್ನಿಗೆ ನಿಂತು ನಮ್ಗಳನ್ನ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಾರ್ವಜನಿಕ ಸೇವೆಯನ್ನ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಅವಾಗವಾಗ ನಮ್ಮನ್ನ ಕರೆದು ನಮಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅದರಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಈ ಜಿಲ್ಲೆಯ ಜವಾಬ್ದಾರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆ ಅಂತಕ್ಕಂಥದ್ದು ನಾವು ಅದಕ್ಕೆ ಹೇಳ್ತಾ ಇದ್ದೋ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ ಅಂತೇಳಿ. ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕಿದ್ದೀರಾ ನೀವು, ಈಗ ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ನಮ್ಮ ಕೆಲಸ ನಾವು ಮಾಡಬೇಕು. ಸುರೇಶ್ ಅಣ್ಣನು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಜಿಲ್ಲೆಯವ್ರಿಗೆ ಓಟ್ ಹಾಕ್ರಪ್ಪ ನೀವು, ನಮ್ಮ ಜಿಲ್ಲೆಯವ್ರನ್ನ ಬೆಳೆಸಿ, ನೀವೆಲ್ಲ ನಮ್ಮನ್ನೆಲ್ಲ ಕಾಪಾಡಿದ್ದೀರಾ, ನಮ್ಮ ಮರ್ಯಾದೆಯನ್ನು ಉಳಿಸಿದ್ದೀರಾ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗೌರವವನ್ನು ನೀವೆಲ್ಲ ಕೂಡ ಉಳಿಸಿದ್ದೀರಾ. ನೀವೆಲ್ಲ ಉಳಿಸಿರೋದ್ರಿಂದ ಇವಾಗ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕಾಲ ಬಂದಿದೆ. ಆ ಕೆಲಸವನ್ನ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಋಣವನ್ನು ತೀರಿಸ್ತಕ್ಕಂಥ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ನಾಗಾಲೋಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಖಂಡಿತ ಪ್ರಾಮಾಣಿಕವಾಗಿ ನಿಮಗೇನು ನಾವು ವಾಗ್ದಾನವನ್ನ ಕೊಟ್ಟಿದ್ದೋ ಆ ರೀತಿ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇನ್ನು ಶಾಸಕರು, ನಿಮ್ಮ ಶಾಸಕರು ಬಹಳ ಸ್ಪೀಡ್ ಆಗ್ಬಿಟ್ಟವ್ರೆ. ನೋಡಿದೆ ಕಣ್ವಾದಲ್ಲಿ ಬೋಟಲ್ಲಿ ಬೇರೆ ಹೋಯ್ತಿದ್ರು. ಏನ ಯೂಟ್ಯೂಬಲ್ಲೆಲ್ಲ ಬರೀ ಶಾಸಕರದೇ ಬೋಟಲ್ಲಿ ಬೇರೆ ಕೂತ್ಕೊಂಡು ನೀರಿನಲ್ಲಿ ಇರಲಿ, ಒಳ್ಳೆ ಕೆಲಸ ಮಾಡ್ತಾವ್ರೆ. ನನಗೆ ಅವ್ರು ನೋಡಿದ್ರೆ ಒಂದ್ಸರಿ ಅನುಮಾನ ಬರ್ತದೆ, ಇವ್ರೇನು ಹೊಸ ಶಾಸಕರು ಹಳೆ ಶಾಸಕರು ಅಂತೇಳಿ. ಆ ರೀತಿ ಹೊಸ ಶಾಸಕರುಗಳ ರೀತಿಯಲ್ಲಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಕೂಡ, ಎಲ್ಲ ಭಾಗದಲ್ಲೂ ಕೂಡ ಓಡಾಡಿ ಏನೇನು ಆಗಬೇಕು ಅವ್ರಿಗೆ
ಈ ತಾಲೂಕಿನ ನೀಲಿ ನಕ್ಷೆ ಗೊತ್ತು. ಎಲ್ಲಿ ಸಮಸ್ಯೆ ಆಗೈತೆ? ಬಸ್ ಸ್ಟ್ಯಾಂಡ್ ಸಮಸ್ಯೆ ಆಗೈತೆ, ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ಊರುಗಳ ಕೆರೆ ನೀರು ತುಂಬ್ತಾ ಇಲ್ಲ, ರಸ್ತೆಗಳಾಗಿಲ್ಲ, ಎಲ್ಲ ವಿಚಾರಗಳು ಕೂಡ ಮಂದಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿನಿತ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಶಾಸಕರು ಅವರೇಂದು ಬೇರೆ ಹಳೆ ಮುಖಂಡರುಗಳ ತರ ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥವ್ರಲ್ಲ. ಪ್ರತಿನಿತ್ಯ ಜನಗಳ ಒಡನಾಟ ಇಟ್ಕೊಂಡು ಅವರು ಜನಸೇವೆಯನ್ನು ಮಾಡಬೇಕು ಅಂತೇಳಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರ ತಲೆಯಲ್ಲಿ ಚನ್ನಪಟ್ಟಣದಲ್ಲಿ ಯಾವ ಸಮಸ್ಯೆ ಇದೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತಿದೆ, ಯಾವ ರೀತಿ ಯಾವ ಅನುದಾನವನ್ನು ಯಾವ ರೀತಿ ತರಬೇಕು ಅಂತೇಳಿ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಗೊತ್ತಾ ನಿಮಗೆ? ಆನೆ ಅವಳಿ. ಈಗಾಗಲೇ ಅವ್ರ ಶಾಸಕರಾದ ತಕ್ಷಣನೇ ಸನ್ಮಾನ್ಯ ಅರಣ್ಯ ಸಚಿವರನ್ನ ಕರ್ಕೊಂಬಂದು ಯಾವ ರೀತಿ ತಡೆ ಹಾಕಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ರು ಹಿಂದೆ. ಇದು ಚನ್ನಪಟ್ಟಣ, ಕನಕಪುರ ಎಲ್ಲ ಭಾಗದಲ್ಲೂ ಕೂಡ ಈ ಕಾಡಿನಿಂದ ಆನೆ ಬರ್ತಕ್ಕಂಥದ್ದನ್ನ ಯಾವ ರೀತಿ ತಡಿಬೇಕು, ಯಾವ ರೀತಿ ಸಂಘರ್ಷವನ್ನು ತಪ್ಪಿಸ್ಬೇಕು ಅಂತ ಆಲೋಚನೆ ಏನಿತ್ತು ಅದನ್ನ ಈಗ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ಬೇರೆಯವ್ರ ತರ ಬಂದ್ಬಿಟ್ಟು ಪೇಪರಲ್ಲಿ ಫೋಟೋ ಕೊಟ್ಬಿಟ್ಟು ಒಂದು ಸತ್ತವ್ರಿಗೆ ಆನೆ ತುಳು ಸತ್ತವ್ರಿಗೆ ಒಂದು ಹೂನರ್ ಹಾಕ್ಬಿಟ್ಟು ಹೋಗಿಲ್ಲ. ಅವರು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿ ಇವತ್ತು ಅರಣ್ಯ ಸಚಿವರನ್ನ ಕರೆಸಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಅವರ ಕಾರ್ಯವೈಖರಿಗೆ ಇರ್ತಕ್ಕಂಥ ಒಂದು ಉದಾಹರಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮರ್ಯಾದೆಯನ್ನ, ನಮ್ಮ ಗೌರವವನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ತಾವೆಲ್ಲ ಕೂಡ ಎತ್ತಿಡ್ತಿದ್ದೀರಾ. ಎಲ್ರಿಗೂ ಕೂಡ ಮೊದಲನೇದಾಗಿ ವೈಯಕ್ತಿಕವಾಗಿ ನಮ್ಮ ನಾಯಕರುಗಳ ಪರವಾಗಿ, ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನು ಅಂತಂದ್ರೆ, ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಅಭ್ಯರ್ಥಿ ಪ್ರಧಾನಮಂತ್ರಿ ಮಗ ಅಲ್ಲ, ಮುಖ್ಯಮಂತ್ರಿ ಮಗ ಅಲ್ಲ, ಒಬ್ಬ ಸಾಮಾನ್ಯ ಮಾಸ್ಟ್ರು ಮಗ, ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ. ಆದರೆ ಅವರು ಈ ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವ್ರದೇ ಆದಂಥ ಆಲೋಚನೆಯನ್ನು ಇಟ್ಕೊಂಡು ನೀರಾವರಿ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಸರ್ವತೋಮುಖ ಅಭಿವೃದ್ಧಿಯ ವಿಚಾರ ಇರ್ಬೋದು, ಇವೆಲ್ಲವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ನೀವು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಹಳ ಈ ರಾಜ್ಯದಲ್ಲಿ ಎಲ್ಲರ ಗಮನ ಕೂಡ ಇಲ್ಲೇ ಕೇಂದ್ರೀಕೃತವಾಗಿತ್ತು. ಈ ರಾಜ್ಯದಲ್ಲಿ ಒಂದೇ ಅಲ್ಲ, ದೇಶದಲ್ಲಿ. ಯಾಕಂದ್ರೆ ನೀವು ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಕಳಿಸ್ಬಿಟ್ರಿ, ನೀವು ಕೇಂದ್ರದಲ್ಲಿ ಮಂತ್ರಿ ಮಾಡಿ ಕಳಿಸ್ಬಿಟ್ರಿ. ದೇಶದವರೆಲ್ಲ ನೋಡ್ತಾ ಇರಿ ಚುನಾವಣೆನ, ಏನಾಗ್ಬೋದು ಈ ಚುನಾವಣೆ ಅಂತ ಹೇಳಿ. ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮ್ಮ ಚನ್ನಪಟ್ಟಣದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಯೋಗೀಶ್ ಅವರ ಅಭಿಮಾನಿಗಳು ಮತ್ತೆ ನೀವೆಲ್ಲ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ಮರ್ಯಾದೆಯನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬರ್ತಕ್ಕಂಥ ರೀತಿ ತಾವೆಲ್ಲ ಸೇವೆ ಮಾಡಿ ತಾವೆಲ್ಲರೂ ಕೂಡ ಈ ಚುನಾವಣೆಯನ್ನ ಗೆಲ್ಲಿಸ್ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಿತ್ತು ಅಂತಂದ್ರೆ, ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ, ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಬೇಕು ಅಂತೇಳಿ. ಇದಕ್ಕೆ ಮುಂಚೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು MP ಚುನಾವಣೆ ಆದ ನಂತರ ನಿರಂತರವಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ, ಪ್ರತಿ ಊರುಗಳಿಗೂ ಹೋಗಿ ನಿಮ್ಮ ಭಾಗದಲ್ಲಿ ಏನಾಗಬೇಕು, ಇವತ್ತು ನಮ್ಮ ಸರ್ಕಾರ ಇದೆ, ನಾನು ಉಪಮುಖ್ಯಮಂತ್ರಿ ಆಗಿದ್ದೇನೆ, ನಿಮ್ಮ ಕಷ್ಟ ಸುಖಗಳು ಏನು ಹೇಳಿ ಅಂತ ಕೇಳಿ ಸುಮಾರು 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 500 ಕೋಟಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು ಇವತ್ತು 500 ಕೋಟಿ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಇದ್ರ ಜೊತೆಯಲ್ಲಿ ನಮ್ಮ ಯೋಗೀಶ್ ಅಣ್ಣ CM ಬಂದ್ರೆ ಇನ್ನೊಂದಷ್ಟು ಕಿತ್ಕೊಳ್ಳೋಣ ಅಂತ ಕಾಯ್ತಾ ಇದ್ದ. ಪಾಪ ಸ್ವಲ್ಪ ಯೋಗೀಶ್ ಅಣ್ಣಗೆ ಒಂಚೂರು ನಿರಾಸೆ ಆಗದೆ. ಏನು ಯೋಗೀಶ್ ಅಣ್ಣ, ಯೋಗೀಶ್ ಅಣ್ಣ ಅವರೇ ಸ್ವಲ್ಪ ನಿರಾಸೆ ಆಗದೆ, ಮುಖ್ಯಮಂತ್ರಿಗಳು ಬಂದ್ರೆ ಇನ್ನೊಂದಷ್ಟು ಹಾಕ್ಬೋದು ಅಂತ. ಏನ್ ತೊಂದರೆ ಇಲ್ಲ, ಬಡ್ಜೆಟ್ ನಂತರ ಮುಖ್ಯಮಂತ್ರಿಗಳನ್ನ ಪುನಃ ಕರ್ಕೊಂಬರ್ತಕ್ಕಂಥ ಕೆಲಸ ಮಾಡೋಣ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನದಾಗಿ ನಮ್ಮ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಲೋಕಸಭಾ ಸದಸ್ಯರು ಅನ್ನೋದೇ ಬರ್ತದೆ, ಮಾಜಿ ಲೋಕಸಭಾ ಸದಸ್ಯರಲ್ಲ ನಮ್ಗೆ ಅವರು. ನಮಗೆ ಲೋಕಸಭಾ ಸದಸ್ಯರೇ ಅವರು ಡಿ ಕೆ ಸುರೇಶ್ ಅವರು ಸೋತಿದ್ರು ಕೂಡ ಈ ಜಿಲ್ಲೆಯ ಜವಾಬ್ದಾರಿಯನ್ನ, ಈ ಜಿಲ್ಲೆಯ ಆಗುಹೋಗುಗಳನ್ನ, ಈ ಜಿಲ್ಲೆಯಲ್ಲಿ ನೀರಾವರಿಯಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಕೂಡ ಜವಾಬ್ದಾರಿಯನ್ನ ನಮ್ಮ ಹಿಂದೆ
ನಮ್ಮ ಬೆನ್ನಿಗೆ ನಿಂತು ನಮ್ಮಗಳನ್ನ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಾರ್ವಜನಿಕ ಸೇವೆಯನ್ನು ಮಾಡಬೇಕು, ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಅವಾಗವಾಗ ನಮ್ಮನ್ನ ಕರೆದು ನಮಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅದರಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಈ ಜಿಲ್ಲೆಯ ಜವಾಬ್ದಾರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆ ಅಂತಕ್ಕಂಥದ್ದು ನಾವು ಅದಕ್ಕೆ ಹೇಳ್ತಾ ಇದ್ದೋ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ, ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕ್ರಪ್ಪ ಅಂತೇಳಿ. ನಮ್ಮ ಜಿಲ್ಲೆ ಮಕ್ಳಿಗೆ ಓಟ್ ಹಾಕಿದ್ದೀರಾ ನೀವು, ಈಗ ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ನಮ್ಮ ಕೆಲಸ ನಾವು ಮಾಡಬೇಕು. ಸುರೇಶ್ ಅಣ್ಣನು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಜಿಲ್ಲೆಯವ್ರಿಗೆ ಓಟ್ ಹಾಕ್ರಪ್ಪ, ನೀವು ನಮ್ಮ ಜಿಲ್ಲೆಯವ್ರನ್ನ ಬೆಳೆಸಿ, ನೀವೆಲ್ಲ ನಮ್ಮನ್ನೆಲ್ಲ ಕಾಪಾಡಿದ್ದೀರಾ, ನಮ್ಮ ಮರ್ಯಾದೆಯನ್ನು ಉಳಿಸಿದ್ದೀರಾ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗೌರವವನ್ನು ನೀವೆಲ್ಲ ಕೂಡ ಉಳಿಸಿದ್ದೀರಾ. ನೀವೆಲ್ಲ ಉಳಿಸಿರೋದ್ರಿಂದ ಇವಾಗ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕಾಲ ಬಂದಿದೆ. ಆ ಕೆಲಸವನ್ನ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಋಣವನ್ನು ತೀರಿಸ್ತಕ್ಕಂಥ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ನಾಗಾಲೋಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಖಂಡಿತ ಪ್ರಾಮಾಣಿಕವಾಗಿ ನಿಮಗೇನು ನಾವು ವಾಗ್ದಾನವನ್ನು ಕೊಟ್ಟಿದ್ದೋ ಆ ರೀತಿ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇನ್ನು ಶಾಸಕರು, ನಿಮ್ಮ ಶಾಸಕರು ಬಹಳ ಸ್ಪೀಡ್ ಆಗ್ಬಿಟ್ಟವ್ರೆ. ನೋಡಿದೆ ಕಣ್ವಾದಲ್ಲಿ ಬೋಟಲ್ಲಿ ಬೇರೆ ಹೋಯ್ತಿದ್ರು. ಏನ ಯೂಟ್ಯೂಬಲ್ಲೆಲ್ಲ ಬರೀ ಶಾಸಕರದೇ ಬೋಟಲ್ಲಿ ಬೇರೆ ಕೂತ್ಕೊಂಡು ನೀರಿನಲ್ಲಿ ಇರಲಿ, ಒಳ್ಳೆ ಕೆಲಸ ಮಾಡ್ತಾವ್ರೆ. ನನಗೆ ಅವ್ರು ನೋಡಿದ್ರೆ ಒಂದ್ಸರಿ ಅನುಮಾನ ಬರ್ತದೆ, ಇವ್ರೇನು ಹೊಸ ಶಾಸಕರು ಹಳೆ ಶಾಸಕರು ಅಂತೇಳಿ. ಆ ರೀತಿ ಹೊಸ ಶಾಸಕರುಗಳ ರೀತಿಯಲ್ಲಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಕೂಡ, ಎಲ್ಲ ಭಾಗದಲ್ಲೂ ಕೂಡ ಓಡಾಡಿ ಏನೇನು ಆಗಬೇಕು ಅವ್ರಿಗೆ. ಈ ತಾಲೂಕಿನ ನೀಲಿ ನಕ್ಷೆ ಗೊತ್ತು, ಎಲ್ಲಿ ಸಮಸ್ಯೆ ಆಗೈತೆ, ಬಸ್ ಸ್ಟ್ಯಾಂಡ್ ಸಮಸ್ಯೆ ಆಗೈತೆ, ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ಊರುಗಳ ಕೆರೆ ನೀರು ತುಂಬ್ತಾ ಇಲ್ಲ, ರಸ್ತೆಗಳಾಗಿಲ್ಲ, ಎಲ್ಲ ವಿಚಾರಗಳು ಕೂಡ ಮಂದಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿನಿತ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಶಾಸಕರು, ಅವರೇನು ಬೇರೆ ಹಳೆ ಮುಖಂಡರುಗಳ ಥರ ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥವ್ರಲ್ಲ. ಪ್ರತಿನಿತ್ಯ ಜನಗಳ ಒಡನಾಟ ಇಟ್ಕೊಂಡು ಅವರು ಜನಸೇವೆಯನ್ನು ಮಾಡಬೇಕು ಅಂತೇಳಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರ ತಲೆಯಲ್ಲಿ ಚನ್ನಪಟ್ಟಣದಲ್ಲಿ ಯಾವ ಸಮಸ್ಯೆ ಇದೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತಿದೆ, ಯಾವ ರೀತಿ ಯಾವ ಅನುದಾನವನ್ನು ಯಾವ ರೀತಿ ತರಬೇಕು ಅಂತೇಳಿ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಗೊತ್ತಾ ನಿಮಗೆ? ಆನೆ ಅವಳಿ. ಈಗಾಗಲೇ ಅವ್ರ ಶಾಸಕರಾದ ತಕ್ಷಣನೇ ಸನ್ಮಾನ್ಯ ಅರಣ್ಯ ಸಚಿವರನ್ನ ಕರ್ಕೊಂಡ್ಬಂದು ಯಾವ ರೀತಿ ತಡೆ ಹಾಕಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ರ ಹಿಂದೆ. ಇದು ಚನ್ನಪಟ್ಟಣ, ಕನಕಪುರ ಎಲ್ಲ ಭಾಗದಲ್ಲೂ ಕೂಡ ಈ ಕಾಡಿನಿಂದ ಆನೆ ಬರ್ತಕ್ಕಂಥದ್ದನ್ನ ಯಾವ ರೀತಿ ತಡಿಬೇಕು, ಯಾವ ರೀತಿ ಸಂಘರ್ಷವನ್ನು ತಪ್ಪಿಸ್ಬೇಕು ಅಂತ ಆಲೋಚನೆ ಏನಿತ್ತು ಅದನ್ನ ಈಗ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ಬೇರೆಯವ್ರ ತರ ಬಂದ್ಬಿಟ್ಟು ಪೇಪರಲ್ಲಿ ಫೋಟೋ ಕೊಟ್ಬಿಟ್ಟು ಒಂದು ಸತ್ತವ್ರಿಗೆ ಆನೆ ತುಳು ಸತ್ತವ್ರಿಗೆ ಒಂದು ಹೂನರ್ ಹಾಕ್ಬಿಟ್ಟು ಹೋಗಿಲ್ಲ. ಅವರು ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಆಲೋಚನೆಯನ್ನ ಮಾಡಿ ಇವತ್ತು ಅರಣ್ಯ ಸಚಿವರನ್ನ ಕರೆಸಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಅವರ ಕಾರ್ಯವೈಖರಿಗೆ ಇರ್ತಕ್ಕಂಥ ಒಂದು ಉದಾಹರಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮರ್ಯಾದೆಯನ್ನು, ನಮ್ಮ ಗೌರವವನ್ನು, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನು ಈ ರಾಜ್ಯದಲ್ಲಿ ತಾವೆಲ್ಲ ಕೂಡ ಎತ್ತಿಡ್ತಿದ್ದೀರಾ.